ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಯಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಅಲ್ಲೂ ಕೂಡ ಸಂಗೊಳ್ಳಿ ರಾಯನ ಮೂರ್ತಿಗೆ ಮಸಿ ಬೆಳೆದು ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಹಂಗಾಗಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಯಿತು. ಅಲ್ಲೂ ಕೂಡ ಪರಿಸ್ಥಿತಿ ನಿನ್ನೆ ಉದ್ವಿಗ್ನಗೊಂಡಿತ್ತಂತೆ. ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಕಿಡಿಗೇಡಿಗಳ ಅಟ್ಟಹಾಸ ಮಿತಿ ಮೀರ್ಬಿಟ್ಟಿದೆ. ಪ್ರಮುಖವಾಗಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಮಸಿ ಬೆಳೆದು ಅಪಮಾನ ಮಾಡಿದ್ದಾರಂತೆ ಕಿಡಿಗೇಡಿಗಳು. ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದಲ್ಲಿ ಕಿಡಿಗೇಡಿಗಳ ಕೃತ್ಯ ಇದು. ವಿಚಾರ ಗೊತ್ತಾಗ್ತಾ ಇದ್ದಂತೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಭೂಷಣ್ ಬೋರಸೆ ಅವರೇ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ, ಕೂಡಲೇ ಅರೆಸ್ಟ್ ಮಾಡಬೇಕು ಕಿಡಿಗೇಡಿಗಳನ್ನ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಆದರೆ ಮೂರ್ತಿ ಮೇಲೆ ದ್ರವ ರೂಪದ ಪದಾರ್ಥ ಸೋರಿಕೆ ಆಗಿರುವ ಶಂಕೆ ಇದೆ. ಇದನ್ನ ಕಿಡಿಗೇಡಿಗಳೇ ಮಾಡಿದ್ದಾರಾ ಅಥವಾ ಬೇರೆ ಏನಾದ್ರೂ ಸಮಸ್ಯೆಗಳಾಗಿದೆಯಾ ಅದನ್ನ ಪರಿಶೀಲನೆ ಮಾಡ್ತಿದ್ದಾರಂತೆ ಪೊಲೀಸರು. ಮರದಿಂದ ಸೋರಿಕೆ ಆಗ್ತಾ ಇದೆಯಂತೆ ದ್ರವ ರೂಪದ ಪದಾರ್ಥ. ಕಿಡಿಗೇಡಿಗಳೇ ಮಸಿ ಬೆಳೆದಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಮರದ ಎಲೆಗಳನ್ನ ಸಂಗ್ರಹಿಸಿ ಸದ್ಯ FSLಗೆ ಅದನ್ನ ರವಾನೆ ಮಾಡಿದ್ದಾರೆ ಪೊಲೀಸರು. ಆ ರಿಪೋರ್ಟ್ ಬಂದ ಬಳಿಕನೇ ಗೊತ್ತಾಗುತ್ತೆ ಇದು ಕಿಡಿಗೇಡಿಗಳ ಕೃತ್ಯನಾ ಅಥವಾ ಮರದಿಂದ ಸೋರಿಕೆ ಆಗಿರುವಂತಹ ದ್ರವ ರೂಪದ ಪದಾರ್ಥನ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಸ್ಥಾಪಿಸಿದ ಸುಮಾರು 3 ವರ್ಷ ಆಯಿತು. ಇವತ್ತವರೆಗೂ ಯಾವುದೂ ಅಂಥ ಘಟನೆ ಆಗಿಲ್ಲ. ಇವತ್ತಂದ್ರೆ ಭಾಳ ನಮ್ಗೆ ಕಪ್ಪು ಚುಕ್ಕೆ ತರುವಂಥ ಘಟನೆ ಆಗಿದೆ. ಇವತ್ತು ಅದು ಏನೋ ಒಂದು ಆಯಿಲು ಒಂದು ಎಣ್ಣೆ ಥರ ಏನೋ ಕಿಡಿಗೇಡಿಗಳು ಗೊಜ್ಜಿ ಹೋಗಿದ್ದಾರೆ. ಅದ್ರ ಬಗ್ಗೆ ಸಾಹೇಬರು ಬಂದಿರೋ, DC ಸರ್ ಬಂದಿರೋ, ಕಮಿಷನರ್ ಸರ್ ಬಂದಿರೋ, ಅವರು ಬಂದೆಲ್ಲ ಎನ್ಕ್ವೈರಿ ಮಾಡಿ ನೋಡಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಬಂದಿರು. ಈಗ ಅದ್ರ ಬಗ್ಗೆ ಯಾರು ಏನೋ ಮಾಡಿದಾರೋ ಅದನ್ನೆಲ್ಲ ಕ್ಯಾಮ್ರಾ ಚೆಕ್ ಮಾಡ್ಕೇಶ್ ನೋಡ್ತಾನೆ ಅಂತ ತಂದಿದ್ದಾರೆ. ಅವ್ರೇನಂತಾರೆ ಗಿಡದ ಹಾನಿ ಬೀಳಾಗ್ತದೆ ಅಂತ ಹೇಳ್ತಾರೆ. ಗಿಡದ ಹಾನಿ ಅಂದ್ರೆ 3 ವರ್ಷ ಆತ್ರಿ. ಈಗ ಪ್ರತಿಮೆ ಕುಣಿಸಿ 3 ವರ್ಷ ಆತ. 3 ವರ್ಷದಿಂದ ಗಿಡದ ಹಾನಿ ಬಿದ್ದಿಲ್ಲ ಇನ್ನೂರಿಗೂ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.